ಜೆಜೆಎಂ ಕಾಮಗಾರಿಯನ್ನ ಗುತ್ತಿಗೆದಾರ ಅಡ್ಡಾದಿಡ್ಡಿ ಮಾಡುತ್ತಿದ್ದು, ಸರ್ಕಾರದ ನಿಯಮದಂತೆ 1 ಮೀಟರ್ ಅಳತೆಗೆ ಪೈಪ್ ಹಾಕದೆ 2 ಅಡಿಯಲ್ಲಿ ಹಾಕಿ ಸರ್ಕಾರದ ನಿಯಮವನ್ನು ಹಾಳು ಮಾಡುತ್ತಿದ್ದಾರೆ. ಗುಣಮಟ್ಟ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ 6,38,00,000 ವೆಚ್ಚ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಕಾಮಗಾರಿಯನ್ನ ಅಡ್ಡಾದಿಡ್ಡಿ ಮಾಡುವ ಮೂಲಕ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಜೆಜೆಎಂ ಅಡಿಯಲ್ಲಿ ರಸ್ತೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳಿಗೂ ಜೆಸಿಬಿ ಬಳಸುವ ಮೂಲಕ ರಸ್ತೆ ಮತ್ತು ಚರಂಡಿಗಳನ್ನ ಹಾಳು ಮಾಡುತ್ತಿದ್ದಾರೆ. ಏನಣ್ಣ ಇದ್ರಾಗ ಓಡಾಡೋದು ಹೆಂಗಣ್ಣ ನಾವು? ಎಷ್ಟು ದಿನದಿಂದ ಮಾಡ್ತಾವ್ರೆ ಕೆಲಸ? ಇದು ಅಲ್ಲೇ ಒಂದು 5-6 ದಿವಸದಿಂದ ಮಾಡ್ತಾವೆ. ಸರಿಯಾಗಿ ಮಾಡ್ತಾವ್ರ ಕೆಲಸ? ಇಲ್ಲಣ್ಣ, ಎಲ್ಲ ಹೇಳೋಣ, ಪೂರ್ತಿ ಚರಂಡಿಗಳು ಹೋಗ್ಯಾವೆ. ಆ ಪೂರ್ತಿ ಚರಂಡಿಗಳು ಹೊರಟೋದ್ವು. ಯಾರು ಇದು ಮಾಡ್ಕೊಡೋರು? 20 ವರ್ಷ ಆಗಿತ್ತು, ಯಾವನು ಆಗಲ್ಲ. ಅವ್ನು ಏನೋ ಕೈ ಕಾಲು ಹಿಡಿದು ರೋಡ್ ಆಗಿದ್ವಿ, ಆ ರೋಡು ಕಿತ್ತೋಯ್ತು. ಈಗ ಏನು ಮಾಡೋದು ಈ ರೋಡಿಗೆ? ಎಲ್ಲಿಂದ ಓಡಾಡೋದು? ಈಗ ಟಿ ವಿನಲ್ಲೆಲ್ಲ ಬರ್ತಾಯ್ತಪ್ಪ, ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿಸಿ 6 ವರ್ಷ ಆಯಿತು, ಇಲ್ಲಿವರೆಗೂ ನೀರು ಗತಿ ಇಲ್ಲ. ಈಗ ಇರೋ ಇದಕ್ಕೆ ನೀರುಗಳು ಬಿಟ್ಟರೆ ಸಾಕಾಗೈತೆ. ಯಾತಕ್ಕಪ್ಪ ಬೇಕಾದ್ರೆ ಇವು ವೇಸ್ಟ್ ಪ್ರೋಗ್ರಾಮ್, ಇವು ವೇಸ್ಟ್. ಕೆಲಸ ಹೆಂಗೆ ಮಾಡ್ತಾವ್ರಣ್ಣ? ಈ ಕೆಲಸ ಪಾಪ ಏನು ಅವ್ರ ಕೆಲಸ, ಅವ್ರ ಪಾಪ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕೆಲಸ ಏನು ಮಾಡ್ತಾರೆ? ಅಲ್ಲ, 2 ಕಡೆ ಹೊಡೆಯೋದ್ರಿಂದ ರೋಡ್ ಹೋಗ್ತಾ ಇಲ್ವಾ ನಿಮಗೆ? ರೋಡ್ ಹೊಟ್ಟೋಗ್ತಾರೆ, ರೋಡ್ ಪೂರ್ತಿ ಹೊಟ್ಟೈತಣ್ಣ. ಈಗ ಏನು ಇಲ್ಲ, ಒಂದು 2 ವೀಲರು ಓಡಾಡ್ತಾ ಇಲ್ಲ. ಈರುಳ್ಳ ಪೂರ್ತಿ ಚರಂಡಿ ಹೊಟ್ಟೋಯ್ತಿದ್ದು. ಅದನ್ನು ಯಾವಾಗ ಒಂದು 50 ವರ್ಷದಿಂದ ಶೆಟ್ರು ಚೇರ್ಮನ್ ಆದಾಗ ಮಾಡಿಸಿತ್ತು ಚರಂಡಿ. ಯಾವನು ಒಂದಿಷ್ಟು ಸಿಮೆಂಟ್ ಹಾಕಿರಲಿಲ್ಲ. ಇನ್ನು ಯಾರು ಮಾಡಿಸೋರು ಯಾರು? ಕಾಂಟ್ರಾಕ್ಟ್ ಏನು ಹೇಳ್ತಾರೆ ಇದ್ರಿಗೆ? ಕಾಂಟ್ರಾಕ್ಟ್ ಎಲ್ಲ ಒಂದು ಮಕಾನೇ ನೋಡಿಲ್ಲ ನಾವು. ಇನ್ನ ಏನು ನಾವು ಜೋರಾಗಿ ಹೇಳಿದ್ರೆ ಹೋಗ್ರಿ ಪಂಚಾಯತಿಗೆ ಹೋಗಿ ಹೇಳ್ರಿ ಅಂತಾರೆ ಕೆಲಸಗಾರರು. ಧಮಕಿ ಹಾಕ್ತಾರಾ? ಧಮಕಿ ಹಾಕ್ತಾರೆ. ಧಮಕಿ ಹಾಕ್ತಾರೆ. ಏನ್ ಪಡ್ತಾರೆ ಪಾಪ ಅವರು? ಅವ್ನ ಕಾಂಟ್ರಾಕ್ಟ್ ಯಾವನೋ ಅವ್ನ ಮಕಾನೇ ನೋಡಿಲ್ಲ. ಬಂದು ಅವ್ನು ನೋಡಿ ಇಲ್ಲಿ ಏನ್ ಮಾಡಿದ್ರೆ JCP ಒಳಗೆ ಆ ಚರಂಡಿ ಇರ್ತಾವೆ. ಇವಾಗ ನೋಡು, 4 ದಿನ ನಾವು ಫೋನ್ ಮಾಡಿ ಚೇರ್ಮನ್ರಿಗೆ ಕರೆಸಿ ತೋರಿಸಿದ್ದಕ್ಕೆ ನಿಲ್ಲಿಸ್ಬಿಟ್ಟು ಜನಗಳು ಕೆಲಸ ಮಾಡ್ತಾರೆ. ನೀರು ಇಂಥವರೆಗೂ 8 ದಿವಸ ಆಯ್ತಣ್ಣ, ನೀರ್ ಗತಿ ಇಲ್ಲ. ಇವರೆಲ್ಲ ಕಿತ್ತಾಕ ಬರ್ತಾರೆ, ಎಲ್ಲ ಕಿತ್ತಾಕ ಬಂದ್ಬಿಟ್ಟಾರ ಪೈಪ್ಗಳು. ಕೈಕಾಲು ತೊಳೆಯಕ್ಕೂ ನೀರ್ ಗತಿ ಇಲ್ಲ. ಅದು ಏನ್ ಮಾಡೋಣ? ಸುಮ್ಮನೆ ಯಾಕೆ ಮಾಡ್ಬೇಕು? ವೇಸ್ಟ್ ಪ್ರೋಗ್ರಾಮ್ ಇದು, ವೇಸ್ಟ್ ಪ್ರೋಗ್ರಾಮ್. ರಾತ್ರಿ ತೋರಿಸ್ದ ಟಿವಿ ಒಳಗೆ, ಶಿಗ್ಗಾಯಿ ಒಳಗೆ. ಅದು ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿಸಿ 6 ವರ್ಷ, ನೀರು ಇಲ್ಲಿವರೆಗೂ ನೀರು ಬಿಟ್ಟಿಲ್ಲ. JCBಗೆ ಅಲ್ವಾ ಸ್ವಲ್ಪ ತೆಗಿತಾರ ನೀವು? ಮತ್ತೀಗ ಆಳಾಗಿ ಇಳಿಸ್ಬೇಕಲ್ವಾ? 3 ಅಡಿ ಇಳಿಸ್ಬೇಕಲ್ವಾ? 2 ಅಡಿಗೆ ತೆಗಿಸ್ಬಿಟ್ಟು ನೀವು ಕೆಲಸ ಮಾಡಿಬಿಟ್ರೆ ಆಯ್ತು ಸ್ವಾಮಿ. ಇಲ್ವಾ ಸ್ವಾಮಿ JCB ಇಲ್ವಾ ಸ್ವಾಮಿ ಕೆಲಸ ಮಾಡೋಕ್ಕೆ? ಮತ್ತು ನೀವು 2 ಅಡಿಗೆ ಮುಚ್ಚಿಬಿಟ್ರೆ ನೀವು ಏನಿರೋದು ಮೆಜರ್ಮೆಂಟು ನಿಮಗೆ? 2.25 ಮೇಲೆ 2.25 ಮೇಲೆ 3 ಅಡಿ 1 ಮೀಟ್ರ್ ಇರಬೇಕು ಆಳ. ಎಷ್ಟು ತೆಗ್ದಿದ್ದೀರಾ ಮತ್ತೀಗ? 2 ಅಡಿ ತೆಗ್ದಿದ್ದೀರಾ? ಸಾಕ 2 ಅಡಿ? ಕೆಲಸ ಕರೆಕ್ಟಾಗಿ ಮಾಡಿ ಸ್ವಾಮಿ. ಮಾಲೆ ಹಾಕಿದ್ದೀರಾ ಅಯ್ಯಪ್ಪ? ತಪ್ಪು ಮಾಡಬಾರ್ದು ಅಯ್ಯಪ್ಪನ ಮಾಲೆ ಹಾಕೊಂಡ್ಮೇಲೆ. ಇನ್ನು ಈ ಅಡ್ಡಾದಿಡ್ಡಿ ಕಾಮಗಾರಿ ಕುರಿತು ಮೇಸ್ಟ್ರು ನಾಗರಾಜ್ ಬಳಿ ಕೇಳಿದರೆ ಧಮಕಿ ಹಾಕುತ್ತಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಎಷ್ಟು ಸರ್ ಒಳನಳ್ಳಿಗೆ ಆಗಿರುತ್ತೆ ಪ್ರಾಜೆಕ್ಟ್? ಪ್ರಾಜೆಕ್ಟ್ ಎಷ್ಟು ಸರ್? ಪ್ರಾಜೆಕ್ಟ್ ಇಂಜಿನಿಯರ್ ಬರ್ತಾರೆ ಇವಾಗ ಹೇಳವಲ್ಲಿ, ಅವ್ರ ಹತ್ರ ಮಾತಾಡಿ. ಅಲ್ಲ, ನಿಮಗೆ ಗೊತ್ತಿಲ್ವಾ ಎಷ್ಟು ಅಂತ?
ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ರಿ ನೀವು? ನೀವು ವೀಡಿಯೋ ಏನಾರು ಮಾಡ್ಕೊಳ್ರಿ, ಏನಾರು ಮಾಡ್ಕೊಳ್ಳಿ ಸರ್, ನಾವು ಕೆಲಸ ಮಾಡೋಷ್ಟು ಮಾಡ್ತಿದೀವಿ. ನಮ್ದು ಏನಾದ್ರು ಸಮಸ್ಯೆ ಇದ್ರೆ ನಾವು ನಿಮ್ಮ ಸಮಸ್ಯೆನೇ ಹೇಳ್ತಾರೆ ನಾವು. ಸಮಸ್ಯೆ ಇದೆ ಈಗ ಒಂದ್ ಕಡೆ ಟ್ರೆಂಚ್ ಹಿಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸರ್. ಏನು ಸಮಸ್ಯೆ ಇದೆ ಫಸ್ಟ್ ಹೇಳ್ಬೇಕು. ಒಂದ್ ಕಡೆ ಬಂದು ಹಿಡ್ಕೋಬಾರ್ದು. ಮೀಡಿಯಾ ಅನ್ನೋದು ಎಲ್ಲರಿಗೂ, ನಮಗೂ, ನಾವು ಮೀಡಿಯಾದಾರೆ. ಯಾವ ಮೀಡಿಯಾದಾರ ಸರ್? ಯಾವ ಮೀಡಿಯಾದ ಸರ್? ಯಾವ ಮೀಡಿಯಾದಾರ ನೀವು? ಸುಮ್ಮನೆ ಬಂದು ಏನೋ ಒಂದು ಮಾತಾಡ್ಬಾರ್ದು ಸರ್. ಇವಾಗ ಏನು ಪ್ರಾಬ್ಲಮ್ ಇತ್ತ? ಪ್ರಾಬ್ಲಮ್ ಅಲ್ವಾ? ಏನಾಯ್ತು ಬರ್ರಿ ಅಲ್ಲಿ ಎರಡು ಕಡೆಗೆ ಟ್ರೆಂಚ್ ಹೊಡ್ಬಿಟ್ಟು. ಎರಡು ಕಡೆ ಹೊಡಿಲೇಬೇಕು ಸರ್. ಹೌದಾ? ಅದು ಹೆಂಗೆ ಮಾಡ್ಬೇಕು ಅಂತ ಹೇಳ್ಕೊಡ್ರಿ ನೀವೇ. ನಾವೆಲ್ಲ ಹೇಳೋದು ಒಂದ್ ಸೈಡ್ ಹೊಡೆದು ಏನೋ ಪೈಪ್ಲೈನ್ ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸಿರುವುದಲ್ಲದೆ ರಸ್ತೆ ಚರಂಡಿಗಳನ್ನ ಹಾಳು ಮಾಡಿ ಸರ್ಕಾರದ ಹಣವನ್ನು ಪೋಲು ಮಾಡಲಾಗಿದೆ. ಇತ್ತ ಅಧಿಕಾರಿಗಳು ಸಹ ಬೇಜವಾಬ್ದಾರಿತನವನ್ನ ತೋರಿಸಿದ್ದಾರೆ. ಕಂಡರೂ ಕಾಣದಂತೆ ಜಾಣ ಕುರುಡುತನವನ್ನ ಮೆರೆಯುತ್ತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಡ್ಡಾದಿಡ್ಡಿ ಕಾಮಗಾರಿಯತ್ತ ಗಮನ ಹರಿಸಬೇಕು. ಹಾಗಾಗಿ ಸರ್ಕಾರದ ಹಣವನ್ನು ಪೋಲು ಮಾಡಿರುವ ವ್ಯಕ್ತಿಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ.